ಈಗ ಮತ್ತೊಂದು ವಿಚಾರ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಸುದ್ದಿ ಇದೆ, ಅದನ್ನು ನೋಡೋಣ. ಬಿಜೆಪಿಗೆ ವರದಾನ ಆಗ್ತಾ ಇದೆ ಸರ್ಕಾರದ ಭಿನ್ನಮತ. ಬಸವರಾಜ ರಾಯರೆಡ್ಡಿ ಹೇಳಿಕೆಯಿಂದ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗ್ತಾ ಇದೆ. ಏನ್ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಬಸವರಾಜ ರಾಯರೆಡ್ಡಿ? ನೋಡೋಣ. ಸರ್ಕಾರದ ಭಿನ್ನಮತ ಬಿಜೆಪಿಗೆ ವರದಾನ ಆಗ್ತಾ ಇದೆ. ಅದರಲ್ಲೂ ಬಸವರಾಜ ರಾಯರೆಡ್ಡಿ ಕೊಟ್ಟಿರುವ ಅದೊಂದು ಹೇಳಿಕೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರವನ್ನು ತರ್ತಾ ಇದೆ. ಏನ್ ಹೇಳಿಕೆ ಕೊಟ್ಟರು ಹಾಗಾದ್ರೆ ರಾಯರೆಡ್ಡಿ? ನೋಡ್ತಾ ಹೋಗೋಣ. ಬಸವರಾಜ ರಾಯರೆಡ್ಡಿ ಹೇಳಿಕೆಯಿಂದ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗ್ತಾ ಇದೆ. ರಾಯರೆಡ್ಡಿ ಹೇಳಿಕೆ ಈಗ ಬಿಜೆಪಿಗೆ ಒಂದು ದೊಡ್ಡ ವೆಪನ್ ಸಿಕ್ಕಂತಾಗಿದೆ. ಜನಾಕ್ರೋಶ ಆಯಿತು. ಈಗ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಬಿಜೆಪಿ ಮಾಡ್ತಾ ಇದೆ. ಪ್ಲಾನ್ ಕೂಡ ಮಾಡಿದೆ, ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಬೇಕು ಅಂತ 4 ಹಂತದಲ್ಲಿ ಅಂತೆಲ್ಲ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಏನ್ ಮಾಡಿತ್ತು ಹೇಳಿ? 40% ಅಭಿಯಾನ ಅಂತ ಶುರು ಮಾಡ್ತು ಅಲ್ವಾ? ಅದೇ ರೀತಿ ಕಾಂಗ್ರೆಸ್ ವಿರುದ್ಧ ಪೋಸ್ಟರ್ ಕ್ಯಾಂಪೇನ್ ಮಾಡೋಕೆ ಬಿಜೆಪಿ ರೆಡಿ ಆಗ್ತಾ ಇದೆ. ಈಗ ಇದೆಲ್ಲವೂ ಸರಿ. ಬಸವರಾಜ ರಾಯರೆಡ್ಡಿ ಅವರ ಹೆಸರು ಯಾಕೆ ಬಂತಂದ್ರೆ ನಿಮಗೆ ಕುತೂಹಲ ಮೂಡಿಸ್ತಾ ಇರಬಹುದು. ಅದನ್ನು ಕೂಡ ಹೇಳ್ತೀವಿ ಕೇಳಿ. ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಅನ್ನುವ ಅಭಿಯಾನವನ್ನ ಬಿಜೆಪಿ ಮಾಡೋ ಪ್ಲಾನ್ ಮಾಡ್ಕೊಂಡಿದೆ. ಕಾರಣ ಬಸವರಾಜ ರಾಯರೆಡ್ಡಿ ಕೊಟ್ಟಿರುವ ಅದೊಂದು ಸ್ಟೇಟ್ಮೆಂಟ್. ಸಿಎಂ ಡಿಸಿಎಂ ಪ್ರವಾಸ ಮಾಡೋ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಪೋಸ್ಟರ್ ಅನ್ನ ಹಾಕೋದ್ರ ಮುಖಾಂತರ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡೋಕೆ ತಯಾರಿಯನ್ನ ಇದೀಗ ಬಿಜೆಪಿ ಪಾಳೆಯ ರೆಡಿ ಮಾಡ್ಕೊಳ್ತಾ ಇದೆ. ಒಂದ್ ಕಡೆ ಬೆಲೆ ಏರಿಕೆ ವಿರುದ್ಧ, ಮುಸ್ಲಿಂ ಬಿಲ್ ವಿರುದ್ಧ ಇದೀಗ ಹೋರಾಟವನ್ನ ಮಾಡೋಕೆ 4 ಹಂತವನ್ನ ರೂಪಿಸ್ಕೊಂಡು ಆಲ್ರೆಡಿ ಅವರು ಫೀಲ್ಡ್ ಅಲ್ಲಿ ಇದ್ದಾರೆ, ವರ್ಕೌಟ್ ಮಾಡ್ತಾ ಇದ್ದಾರೆ. ಅದ್ರ ಬೆನ್ನಲ್ಲೇ ರಾಯರೆಡ್ಡಿ ಅವರು ಕೊಟ್ಟಂತಹ ಒಂದು ಹೇಳಿಕೆ ಸರ್ಕಾರಕ್ಕೆ ತೀವ್ರ ಮುಜುಗರ ತರ್ತಾ ಇದೆ. ಈಗ ಕಾಂಗ್ರೆಸ್ ಇದನ್ನ ಹೇಗೆ ಡಿಫೆಂಡ್ ಮಾಡ್ಕೊಳ್ಳುತ್ತೆ? ಅವರ ಒಂದು ಹೇಳಿಕೆ ಕರ್ನಾಟಕವೇ ನಂಬರ್ 1 ಭ್ರಷ್ಟಾಚಾರದಲ್ಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬಾಯಿ ತಪ್ಪೆಲ್ಲಾದ್ರೂ ಸತ್ಯ ನುಡಿದು ಬಿಟ್ರ ಗೊತ್ತಿಲ್ಲ. ರಾಯರೆಡ್ಡಿ ಅವರು ಬಾಯಿ ತಪ್ಪೇನಾದ್ರೂ ಹೇಳಿಕೆಯನ್ನ ಕೊಟ್ಬಿಟ್ರ ಗೊತ್ತಿಲ್ಲ. ಈಗ ಇದೊಂದೇ ಹೇಳಿಕೆಯನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಬಿಜೆಪಿ ಸಕಲ ರೀತಿಯಲ್ಲೂ ತಯಾರಿ ಮಾಡ್ಕೊಳ್ತಾ ಇದೆ. ಅವರ ಬತ್ತಳಿಕೆಗೆ ಕಾಂಗ್ರೆಸ್ಸೇ ಹೋಗಿ 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 ಅಸ್ತ್ರವನ್ನ ಇಟ್ಟು ಬಂದಂಗೆ ಕಾಣಿಸ್ತಾ ಇದೆ. ಇದು ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಇದೀಗ ತೀವ್ರ ಮುಖಭಂಗ ಕಾಂಗ್ರೆಸ್ಗೆ. ಎಕ್ಸಾಕ್ಟ್ಲಿ ಅದು ಹೈಕಮಾಂಡ್ಗಾಗಿರ್ಬೋದು, ರಾಜ್ಯ ಕಾಂಗ್ರೆಸ್ಗೂ ಆಗಿರ್ಬೋದು, ಅಂದ್ರೆ ಇಲ್ಲಿ ನಡೆಸ್ತಾ ಇರುವ ಆಡಳಿತ ನಡೆಸ್ತಾ ಇರುವ ಗೌರ್ಮೆಂಟ್ಗೂ ಆಗಿರ್ಬೋದು. ಹೈಕಮಾಂಡ್ ಹೆಂಗ್ ಡಿಫೆಂಡ್ ಮಾಡ್ಕೊಳ್ಳುತ್ತೆ? ತಮ್ಮ ಪಕ್ಷದ ಒಬ್ಬ ಸೀನಿಯರ್ ಲೀಡರ್ ಕೊಟ್ಟಂತಹ ಈ ಹೇಳಿಕೆ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐ ಡೋಂಟ್ ನೋ, ಡಿಫೆಂಡ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ. ಬಾಯಿ ತಪ್ಪೆಲ್ಲಾದ್ರೂ ನಿಜ ಹೇಳ್ಬಿಟ್ರ ಬಸವರಾಜ ರಾಯರೆಡ್ಡಿ ಅವ್ರಿಗೆ ಗೊತ್ತಿಲ್ಲ. ಈಗ ಅದನ್ನ ಹೇಗೆ ತೇಪೆ ಹಚ್ಚಿ ಅದು ಹಂಗಲ್ಲ ಹಿಂಗೆ ಅಂತ ಲೇಪನ ಬಳಿಯುವ ಕೆಲಸವನ್ನ ಕಾಂಗ್ರೆಸ್ ಮಾಡುತ್ತೆ, ಅದು ಕೂಡ ಗೊತ್ತಿಲ್ಲ. ಹೇಳಿ ಕೇಳಿ ಬಸವರಾಜ ರಾಯರೆಡ್ಡಿ ಯಾರು ಹೇಳಿ? ಆರ್ಥಿಕ ಸಲಹೆಗಾರರು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಅಂತಹ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್ ಇಂದ ಇಂತಹ ಹೇಳಿಕೆಯನ್ನ ಕಾಂಗ್ರೆಸ್ ನಿರೀಕ್ಷೆ ಮಾಡಬೇಕಿತ್ತಾ? ಈಗ ಅವರೊಂದು ಕೊಟ್ಟಂತಹ ಅವರೊಬ್ರು ಕೊಟ್ಟ ಸ್ಟೇಟ್ಮೆಂಟು ಎಲ್ಲರೂ ಉತ್ತರ ಕೊಡ್ಬೇಕೀಗ ಕಾಂಗ್ರೆಸ್ನಲ್ಲಿ. ಏನೇನಂತ ಡಿಫೆಂಡ್ ಮಾಡ್ಕೊಳ್ತಾರೆ, ಹೇಗೆ ಸಮರ್ಥಿಸ್ಕೊಳ್ತಾರೆ ಗೊತ್ತಿಲ್ಲ. ಸದ್ಯಕ್ಕೆ ಬಿಜೆಪಿಗೆ ವರದಾನವಾಗ್ತಾ ಇದೆ ಸರ್ಕಾರದಲ್ಲಿರುವಂತಹ ಇಂತಹ ಭಿನ್ನಮತ. ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಜನಾಕ್ರೋಶ ಆಯಿತು. ಇದೀಗ ಭ್ರಷ್ಟಾಚಾರದ ಆರೋಪವನ್ನು ಅವರೇ ಮಾಡಿದ್ದಾರೆ, ಕಾಂಗ್ರೆಸ್ನಲ್ಲಿರುವಂತಹ ಸೀನಿಯರ್ ಮೋಸ್ಟ್ ಲೀಡರ್. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಕವನ ನೀಡ್ತಾರೆ. ಗುಡ್ ಮಾರ್ನಿಂಗ್ ಕವನ. ಬಸವರಾಜ ರಾಯರೆಡ್ಡಿ ಅವರು ಸೀನಿಯರ್ ಮೋಸ್ಟ್ ಲೀಡರ್, ಅದೂ ಅಲ್ಲದೆ ಸಿಎಂ ಅವರ ಆರ್ಥಿಕ ಸಲಹೆಗಾರ. ಅಂತಹ ನಾಯಕರಿಂದ ಇಂಥ ಒಂದು ಸ್ಟೇಟ್ಮೆಂಟ್ ನಿರೀಕ್ಷೆ ಮಾಡಬೇಕಿತ್ತ ನಾವು? ಆಲ್ಸೋ ಇದನ್ನು ಹೆಂಗೆ ಡಿಫೆಂಡ್ ಮಾಡ್ಕೊಳ್ಳೋಕೆ ಕಾಂಗ್ರೆಸ್ ಮುಂದಾಗುತ್ತೆ ಈಗ ಕವನ? ವಿದ್ಯಾ, ಏನು ಬಸವರಾಜ ರಾಯರೆಡ್ಡಿ ಅವರು ಕರ್ನಾಟಕದಲ್ಲಿ ಭ್ರಷ್ಟಾಚಾರವೇ ನಂಬರ್ 1 ಅಂದ್ರೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಅನ್ನುವಂತಹ ಹೇಳಿಕೆಯನ್ನ ಏನು ಕೊಟ್ಟರು. ಈ ಒಂದು ಹೇಳಿಕೆಯನ್ನ ಇದೀಗ ರಾಜ್ಯ ಬಿಜೆಪಿ ನಾಯಕರು ಬ್ರಹ್ಮಾಸ್ತ್ರವನ್ನ ಮಾಡ್ಕೊಳ್ತಾ ಇದ್ದಾರೆ. ದಿನೇ ದಿನೇ ಬಿಜೆಪಿ ನಾಯಕರಿಗೆ ಸಾಕಷ್ಟು ಕಾಂಗ್ರೆಸ್ ಆಹಾರವಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಬೆಲೆ ಏರಿಕೆ ಆಗಿರ್ಬೋದು, ಅದೇ ರೀತಿಯಾಗಿ ಮೂಡಾ ವಿಚಾರ, ವಾಲ್ಮೀಕಿ ವಿಚಾರ, ಈಗ ಭ್ರಷ್ಟಾಚಾರ. ಇಷ್ಟು ದಿನ ಬಿಜೆಪಿ ಅವರು ಆರೋಪ ಮಾಡ್ಕೊಂಡು ಬಂದಿದೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ.
ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರೇ ಕಾಂಗ್ರೆಸ್ ಅನ್ನುವಂತಹ ಆರೋಪ, ಹೋರಾಟ, ಪ್ರತಿಭಟನೆ ಎಲ್ಲವನ್ನ ಕೂಡ ಮಾಡ್ಕೊಂಡು ಬರ್ತಾ ಇದ್ರು. ಇದೀಗ ಸಿಎಂ ಅವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರೇ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟು ಇದೀಗ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಈ ಹಿಂದೆ ಏನು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿ ಮೇಲೆ ಆರೋಪವನ್ನ ಮಾಡಿತ್ತು, 40% ಕಮಿಷನ್ ಆರೋಪವನ್ನ ಏನು ಮಾಡಿತ್ತು, ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿಗೆ ಸಾಕಷ್ಟು ಮುಜುಗರವನ್ನ ಉಂಟು ಮಾಡಿತ್ತು. ಅಂದ್ರೆ ಒಂದು ಪೋಸ್ಟರ್ ಅಭಿಯಾನದ ಮೂಲಕ, ಹೋರಾಟ ಪ್ರತಿಭಟನೆಗಳ ಮೂಲಕ ಎಲ್ಲೇ ಹೋದ್ರೂ ಕೂಡ ಬಿಜೆಪಿಗರು ಅಲ್ಲಿ ಪೋಸ್ಟರ್ ಅಂಟಿಸಿ ಸಾಕಷ್ಟು ಮುಜುಗರನ ಉಂಟು ಮಾಡಿದ್ರು. ಇವರು ಆಡಳಿತವನ್ನ ನಡೆಸ್ತಾ ಇಲ್ಲ, 40% ಕಮಿಷನ್ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರವೇ ತುಂಬಿ ತುಳುಕ್ತಾ ಇದೆ ಬಿಜೆಪಿ ಸರ್ಕಾರದಲ್ಲಿ ಅನ್ನುವಂತಹ ಆರೋಪವನ್ನ ಏನು ಮಾಡಿದ್ರು, ಇದೀಗ ಅದೇ ರೀತಿಯಾದಂತಹ ಆರೋಪ ಕಾಂಗ್ರೆಸ್ ಮೇಲೆ ಸ್ವತಃ ಕಾಂಗ್ರೆಸ್ನ ನಾಯಕನೇ ಹೇಳಿರುವಂತದ್ದು, ಅದರಲ್ಲೂ ಸಿಎಂನವರ ಆರ್ಥಿಕ ಸಲಹೆಗಾರ ಹೇಳಿರುವಂತದ್ದು ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಷಯ. ಸೊ ಧನ್ಯವಾದ ಹೀಗಾಗಿ ಡೀಟೇಲ್ಸ್ಗೆ.